ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕನ್ನಡದ ಬಿಗ್ ಬಾಸ್ ಶೋ ಆರಂಭ ಆಗಿ ಕೇವಲ 2 ವಾರ ಅಷ್ಟೇ. ಈ ಶನಿವಾರ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಉಳಿದುಕೊಳ್ತಾರೆ ಅಂತ ನೋಡುವಷ್ಟರಲ್ಲಿ ಬಿಗ್ ಬಾಸ್ ಶೋವನ್ನೇ ಸರ್ಕಾರ ಎಲಿಮಿನೇಟ್ ಮಾಡಿದೆ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದ್ಯಾಕೆ ಅನ್ನೋದೇ ರೋಚಕವಾಗಿದೆ. ಈಗ ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ? ಬಿಗ್ ಬಾಸ್ ಅಂದ್ರೆ ನಮ್ಗೆಲ್ಲಾ ಗೊತ್ತು. ನಾವು 11 ಸೀಸನ್ ನೋಡಿದೀವಿ. ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗುತ್ತೆ ಅಂತ ಎಲ್ಲಾ ಹೇಳ್ತೀನಿ ಅನ್ನೋರ್ಗೆ ಕಿಚ್ಚ ಸುದೀಪ್ ಭ್ರಮೆ ಅಂತ ಹೇಳಿದ್ರು. ಆದ್ರೀಗ ಬಿಗ್ ಬಾಸ್ ಮನೆಗೆ ದಿಗ್ಭ್ರಮೆ ಆಗಿದೆ. ಶೋ ಶುರುವಾಗಿ 2 ವಾರಕ್ಕೆ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಎರಡೇ ವಾರಕ್ಕೆ ಕನ್ನಡದ ಬಿಗ್ ಬಾಸ್ ಮನೆಗೆ ಬಿತ್ತು ಬೀಗ. ಬಿಗ್ ಬಾಸ್ ಶೋ ಅನ್ನೇ ಎಲಿಮಿನೇಟ್ ಮಾಡಿದ ಸರ್ಕಾರ. ರೆಸಾರ್ಟ್ ಸೇರಿದ ಸ್ಪರ್ಧಿಗಳು. ಬಿಗ್ ಬಾಸ್ ಕಥೆ ಮುಂದೇನು? ಬಿಗ್ ಬಾಸ್ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ. ಕರುನಾಡಿನ ಮನೆ ಮಾತಾಗಿರೋ ಈ ಶೋ 12ನೇ ಸೀಸನ್ಗೆ ಕಾಲಿಟ್ಟಿದೆ. ಪ್ರತಿ ಸೀಸನ್ ಅಲ್ಲೂ ಒಂದಿಲ್ಲೊಂದು ವಿವಾದ ಸೃಷ್ಟಿಯಾಗ್ತಾನೆ ಇದೆ. ಇಷ್ಟು ಸೀಸನ್ ನಲ್ಲೂ ಕೆಲ ಸ್ಪರ್ಧಿಗಳು ಮಾತ್ರ ಸಂಕಷ್ಟಕ್ಕೆ ಸಿಲುಕ್ತಿದ್ರು. ಆದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಕೈಗಾರಿಕಾ ಪ್ರದೇಶದ 35 ಎಕರೆಯಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಇದೆ. ಈ ಸ್ಟುಡಿಯೋಸ್ನಲ್ಲೇ 12ನೇ ಸೀಸನ್ ಬಿಗ್ ಬಾಸ್ ನಡೀತಿದೆ. ಆದ್ರೆ ಶೋ ಆರಂಭಿಸಲು ಜಾಲಿವುಡ್ ಸ್ಟುಡಿಯೋಸ್ ಪೊಲೀಸರಿಂದ ಪರವಾನಗಿ ಪಡೆದಿಲ್ಲ. ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮಗಳನ್ನು ಗಾಳಿಗೆ ತೂರಿರೋ ಆರೋಪ ಇದೆ. ಇದೇ ಕಾರಣಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿ ಇದೀಗ ಇಡೀ ಶೋಗೆ ಬ್ರೇಕ್ ಹಾಕಿದೆ. ಬಿಗ್ ಬಾಸ್ ಮನೆಗೂ ಬೀಗ ಜಡಿದಿದೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಪರಿಸ್ಥಿತಿ ವಿವರಿಸಿದ ಅಧಿಕಾರಿಗಳು. ಎಲ್ಲ 17 ಸ್ಪರ್ಧಿಗಳು ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್. ಇಷ್ಟಕ್ಕೂ ಅಧಿಕಾರಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋದಕ್ಕೂ ಮುನ್ನವೇ ಎಲ್ಲಾ ಸ್ಪರ್ಧಿಗಳನ್ನ ಸ್ಟುಡಿಯೋಸ್ ಆವರಣದಲ್ಲಿರೋ ಥಿಯೇಟರ್ಗೆ ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಪೊಲೀಸರು, ತಹಶೀಲ್ದಾರ್, ಪರಿಸರ ಇಲಾಖೆ, ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು ಬಿಗ್ ಬಾಸ್ ಮನೆಯನ್ನ ಸೀಸ್ ಮಾಡಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡ್ರು. ಬಳಿಕ ಎಲ್ಲಾ ಸ್ಪರ್ಧಿಗಳಿಗೆ ಇಲ್ಲಿ ಏನಾಗ್ತಿದೆ ಅನ್ನೋದರ ಬಗ್ಗೆ ವಿವರಣೆ ನೀಡಿದ್ರು. ಕೂಡಲೇ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಎಲ್ಲಾ 17 ಸ್ಪರ್ಧಿಗಳನ್ನ 5 ಇನೋವಾ ಕಾರುಗಳಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿತು. ನೋಟಿಸ್ ಅನ್ನು ಕೂಡ ಜಾರಿ ಮಾಡಿ ಈಗಾಗಲೇ ಅಲ್ಲಿರ್ತಕ್ಕಂಥ ಕಂಟೆಸ್ಟ್ಗಳನ್ನು ಕೂಡ ಹೊರಗಡೆ ಕಳಿಸಿರ್ತಕ್ಕಂಥದ್ದು. ಬಿಗ್ ಬಾಸ್ ಮನೆಯನ್ನ ಈಗಾಗಲೇ ಬೀಗ ಹಾಕಿಲಾಗಿರ್ತಕ್ಕಂಥ ಸೆಟ್ ಅನ್ನ ಕ್ಲೋಸ್ ಮಾಡಲಾಗಿರ್ತಕ್ಕಂಥದ್ದು. ಈಗಲ್ಟನ್ ರೆಸಾರ್ಟ್ ಒಳಗೆ ಪ್ರತ್ಯೇಕ ಇನೋವಾ ಕಾರ್ಗಳಲ್ಲಿ ಎಲ್ಲ ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳನ್ನು ಕೂಡ ಈಗಲ್ಟನ್ ರೆಸಾರ್ಟ್ ಗೆ ಕರೆತರ್ತಕ್ಕಂಥದ್ದು. ಈಗಾಗಲೇ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರ್ತಕ್ಕಂಥ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಸದ್ಯದ ಮಟ್ಟಿಗೆ ಈಗ ತಾತ್ಕಾಲಿಕವಾಗಿ ಈಗಲ್ಟನ್ ರೆಸಾರ್ಟ್ ನ ಒಳಭಾಗಕ್ಕೆ ಎಲ್ಲ ಕಂಟೆಸ್ಟ್ಗಳನ್ನು ಕೂಡ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಈ ನಡುವೆ ಬಿಗ್ ಬಾಸ್ ಆಡಳಿತ ಮಂಡಳಿ ಮಾಧ್ಯಮದವರ ಕಣ್ತಪ್ಪಿಸಲು ಇನ್ನಿಲ್ಲದ ಹರಸಾಹಸ ಪಡೆದು ಬಿಡದಿಯಿಂದ ಕೆಂಗೇರಿ, ಚನ್ನಪಟ್ಟಣವರೆಗೂ ಸುತ್ತಾಡಿಸಿ ಅಪಾಯಕಾರಿಯಾಗಿ ಅತಿ ವೇಗವಾಗಿ ಕಾರು ಚಲಾಯಿಸಿ ಕೊನೆಗೆ ಈಗಲ್ಟನ್ ರೆಸಾರ್ಟ್ಗೆ ಕರೆತಂದ್ರು. ಈ ವೇಳೆ ಮಾರ್ಗ ಮಧ್ಯೆ ಧನುಷ್, ಸ್ಪಂದನಾ, ಅಶ್ವಿನಿ, ಅಭಿಷೇಕ್ ಇದ್ದ ಇನೋವಾ ಕಾರ್ ಪಂಚರ್ ಆಗಿತ್ತು. ಕೆಲ ನಿಮಿಷದ ಬಳಿಕ ಪಂಚರ್ ಆದ ಇನೋವಾ ಕಾರ್ನಿಂದ ಅವರನ್ನೆಲ್ಲ ಮತ್ತೊಂದು ಕಾರ್ಗೆ ಶಿಫ್ಟ್ ಮಾಡಿ ರೆಸಾರ್ಟ್ಗೆ ಕರೆತರಲಾಯಿತು. ಇಂದು ಹೈಕೋರ್ಟ್ ಮೊರೆ ಹೋಗಲು ಜಾಲಿವುಡ್ ನಿರ್ಧಾರ. ಮನೆಗೆ ಬೀಗ ಬೀಳ್ತಾ ಇದ್ದಂತೆ ಬಿಗ್ ಬಾಸ್ ಆಡಳಿತ ಮಂಡಳಿ ಶಾಕ್ಗೊಳಗಾಗಿದೆ. ಜನಪ್ರಿಯ ಶೋನ ಮುಂದಿನ ಹೆಜ್ಜೆ ಹೇಗೆ ಅನ್ನೋ ಬಗ್ಗೆ ಚರ್ಚಿಸಿದ್ದಾರೆ. ಕೆಲ ದಿನ ಮುಂದೂಡಬೇಕಾ ಅಥವಾ ಬೇರೆ ಜಾಗದಲ್ಲಿ ಶೋ ಆರಂಭಿಸಬೇಕಾ ಅನ್ನೋ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಈ ನಡುವೆ ಜಾಲಿವುಡ್ ಆಡಳಿತ ಮಂಡಳಿ ಸರ್ಕಾರದ ನಡೆ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಲು ನಿರ್ಧರಿಸಿದೆ. ಹಿಂದೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋ ಸಾಧ್ಯತೆಯೂ ಇದೆ. ಶಿವಪ್ರಸಾದ್, TV9 ಬೆಂಗಳೂರು.